ಭಾರತವನ್ನು ಕುರಿತು ಹೇಳುವಾಗ ಕೊಡಗು ತೀರಾ ಅಗಣ್ಯವಾಗುವಷ್ಟು ಸಣ್ಣ ಪ್ರದೇಶ. ಆದರೆ ಅದು ಹೆಸರಿನಲ್ಲಿ ವಿಶ್ವವಿಶಾಲವಾಗುವಷ್ಟು ದೊಡ್ಡದು. ಏಕೆಂದರೆ ಅದು ತಾಯಿ ಕಾವೇರಿಯ ಹುಟ್ಟು ಸ್ಥಳ. ಕೊಡಗು ಎನ್ನುವ ಹೆಸರನ್ನು ಕಾವೇರಿಯಿಂದಾಗಿ ಭಾರತದಲ್ಲಿ ಎಲ್ಲೆಡೆ ಮತ್ತು ಹೊರಗೆ ಕೇಳಿರಬಹುದು. ಆದರೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವರನ್ನು ಪ್ರತ್ಯಕ್ಷವಾಗಿಯೇ ನೋಡಿ ವಿಶ್ವದ ಉದ್ದಗಲಗಳಲ್ಲಿಯೇ ಕೊಡಗಿನ ಹೆಸರನ್ನು ತಿಳಿದಂತಾಗಿದೆ. ಇದು ಅಪೂರ್ವ ವಿಷಯ. ಅಪೂರ್ವ ಹೇಗೆ? 1900ನೇ ಇಸವಿಯ ಹಿಂದುಳಿದ ಆ ಮಬ್ಬಿನ ಕಾಲ. ನೂರಾರು ತರುಣರು ಈ ಬೃಹತ್ ಭಾರತದಲ್ಲಿ ಸ್ಪರ್ಧಾತ್ಮಕವಾಗಿ ಮುನ್ನಡೆದಾಗ ಅದರಲ್ಲಿ ಒಬ್ಬಾತ ಮುಂದಿಟ್ಟ ಪ್ರತಿ ಹೆಜ್ಜೆಯೂ ಇತರರ ಹೆಜ್ಜೆಗಳಿಗಿಂತ ಮುಂದಿಡಲ್ಪಟ್ಟು ಶಿಖರದ ತುಟ್ಟ ತುದಿಯನ್ನು ಯಶಸ್ವಿಯಾಗಿ ಏರಿದಂತಾದ ಆ ಅಸಾಮಾನ್ಯ ಹೆಜ್ಜೆ ಕಾರ್ಯಪ್ಪನವರದು. ಇಲ್ಲಿ ಅಸಾಮಾನ್ಯ ಎನ್ನುವುದು ಹೊಗಳಿಕೆಗಾಗಿ ಬಳಸಿದ ಶಬ್ದವಲ್ಲ. ಕಾರ್ಯಪ್ಪನವರ ಬದುಕಿನ ಮುನ್ನಡೆಯ ಯಶಸ್ಸು ಅಸಾಮಾನ್ಯವಾದುದು, ಅಪೂರ್ವವಾದುದು, ಅಲಭ್ಯವಾದುದು. ಅದು ಏನೇನು? 20ನೇ ಶತಮಾನದ ಆದಿ 1900ನೇ ಇಸವಿ. ಆ ವರ್ಷದ ಜನವರಿ 28ರಂದು ಕೊಡಂದೇರ ಮಾದಪ್ಪನವರಿಗೆ ಕೋದಂಡ ಮನೆತನದಿಂದ ಬಂದಿದ್ದ ಪತ್ನಿಯಲ್ಲಿ 2ನೇ ಮಗನಾಗಿ ಶನಿವಾರ ಸಂತೆಯಲ್ಲಿ ಹುಟ್ಟಿದವರು ಕಾರ್ಯಪ್ಪನವರು. ಮಡಿಕೇರಿಯ ಸೆಂಟ್ರಲ್ ಹೈಸ್ಕೂಲಿನಲ್ಲಿ ವಿದ್ಯಾಭ್ಯಾಸ ಮುಗಿಸಿ ತನ್ನ 17ನೇ ವಯಸ್ಸಿನಲ್ಲಿ ಮದ್ರಾಸಿನ ಪ್ರೆಸಿಡೆನ್ಸಿ ಕಾಲೇಜನ್ನು ಸೇರಿದರು. ಅವರಿಗೆ ಸೈನ್ಯಕ್ಕೆ ಸೇರುವ ಆಸೆ ಇದ್ದಿತು. 1918ರಲ್ಲಿ ಭಾರತೀಯರಿಗೆ ಪ್ರಥಮ ಬಾರಿಗೆ ಕಿಂಗ್ಸ್ ಕಮಿಷನ್ ಕೊಡುವ ಸಿದ್ಧತೆಯಾಗಿತ್ತು. ಇದಕ್ಕಾಗಿ ಭಾರತದ ಎಲ್ಲೆಡೆಯಿಂದ ಬಂದ ಸುಮಾರು 1,000 ಅರ್ಜಿಗಳ ಪೈಕಿ 80 ಅಭ್ಯರ್ಥಿಗಳನ್ನು ಸಂದರ್ಶನಕ್ಕಾಗಿ ಕರೆಯಲಾಯಿತು. ಈ ಪೈಕಿ 42 ಅಭ್ಯರ್ಥಿಗಳು ಆರಿಸಲ್ಪಟ್ಟರು. 39 ಮಂದಿಗೆ ಕಿಂಗ್ಸ್ ಕಮಿಷನ್ ದೊರಕಿತು. ಈ ಪೈಕಿ 2 ಕೊಡವರು, ಕೊಡಂದೇರ ಕಾರ್ಯಪ್ಪ ಮತ್ತು ಚಪ್ಪುಡೀರ ಪೊನ್ನಪ್ಪ. ಕ್ವೆಟ್ಟಾದ ಸ್ಟಾಫ್ ಕಾಲೇಜಿನಲ್ಲಿ ಪದವೀಧರರಾಗಿ ಹೊರಬಿದ್ದವರಲ್ಲಿ ಪ್ರಥಮ ಭಾರತೀಯ ಕಾರ್ಯಪ್ಪನವರು. ಒಂದು ಬೆಟಾಲಿಯನ್ನಿನ ನಾಯಕತ್ವ ಪಡೆದ ಭಾರತೀಯ ಸೈನ್ಯದ ಕಮಾಂಡರ್ ಆಗಿ ನೇಮಕಗೊಂಡ ಪ್ರಥಮ ಭಾರತೀಯ ಇವರು. ಸೈನ್ಯದ ಹಲವು ಹಂತಗಳಲ್ಲಿ ಸ್ಪರ್ಧಾಳುಗಳನ್ನು ಹಿಂದೆ ಹಾಕಿ ಗೆಲುವನ್ನು ಸಾಧಿಸಿಕೊಂಡ ಹಲವು ಹುದ್ದೆಗಳಲ್ಲಿ ಕಾರ್ಯಪ್ಪನವರು ಪ್ರಥಮ ಭಾರತೀಯನಾಗಿರುತ್ತಿದ್ದರು. ಹೇಗೂ 15/1/1949ರಂದು ಜನರಲ್ ಕಾರ್ಯಪ್ಪನವರು 3 ಪಡೆಗಳ ಕಮಾಂಡರ್ ಇನ್ ಚೀಫ್ ಆಗಿ ನೇಮಿಸಲ್ಪಟ್ಟರು. 1947ರಲ್ಲಿ ಭಾರತೀಯ ಸೇನೆ 2 ಭಾಗವಾಗಬೇಕಾಗಿ ಬಂದಿತು. ಒಟ್ಟು 5 ಲಕ್ಷ ಸಂಖ್ಯೆಯ ಸೈನ್ಯವು ಹಿಂದೂ ಮತ್ತು ಮುಸ್ಲಿಂ ಮತಗಳ ಆಧಾರದಲ್ಲಿ ವಿಭಜನೆ ನಡೆಯಿತು. ಪರಸ್ಪರ ಸೋದರರಂತಿದ್ದ ಸೈನ್ಯದವರು ಪರಸ್ಪರ ಯುದ್ಧ ಮಾಡಲು ತಯಾರಾಗುತ್ತಿದ್ದ ಈ ಖೇದಪೂರ್ಣ ಘಟನೆ ಕಾರ್ಯಪ್ಪನವರಿಗೆ ತುಂಬ ನೋವುಂಟು ಮಾಡಿತ್ತು. ಸಾಹಿತ್ಯದಲ್ಲಿ, ಕಲೆಗಳಲ್ಲಿ, ಸಮಾಜ ಸೇವೆಯಲ್ಲಿ ಹಲವರಿಗೆ ಹಲವು ಬಿರುದು ದೊರಕುತ್ತವೆ. ಸೈನ್ಯದಲ್ಲಿ ತಾನು ಕುಳಿತ ಶಿಖರಾಗ್ರದ ಸ್ಥಾನವೇ ಒಂದು ಬಿರುದು. ಅವರಿಗೆ ಬೇರೇನು ಬಿರುದು ಸಿಕ್ಕಲು ಸಾಧ್ಯ? ಆದರೆ ಇವರಿಗೆ ಒಂದು ಬಿರುದು ಸಿಕ್ಕಿರುವುದಲ್ಲ, ಬಿರುದುಗಳ ಮಳೆ ಸುರಿಯಿತು. ದಿ ಆರ್ಡರ್ ಆಫ್ ದಿ ಬ್ರಿಟಿಷ್ ಎಂಪೈರ್ ಬ್ರಿಟನ್ನಿನದು, ದಿ ಲೀಜಿಯನ್ ಆಫ್ ಮೆರಿಟ್ ಅಮೆರಿಕಾದ್ದು, ಗೌರವ ಜನರಲ್ಶಿಪ್ ನೇಪಾಳದ್ದು, ಡಾಕ್ಟರ್ ಆಫ್ ಸೈನ್ಸ್ ಆಗ್ರಾ ವಿಶ್ವವಿದ್ಯಾಲಯದ್ದು. ಜೀವನದಲ್ಲಿ ಸಾಧನೆಯ ಶಿಖರಾಗ್ರವನ್ನು ಏರಿ ಕುಳಿತು 34 ವರ್ಷಗಳ ಕಾಲ ಬೆಳಗಿದ ಮೇಲೆ 1953ನೇ ಜನವರಿ 14ರಂದು ನಿವೃತ್ತರಾದರು. ಸೇನೆಯಿಂದ ನಿವೃತ್ತರಾದದ್ದು ನಿಜ, ಆದರೆ ಸೇವೆಯಿಂದ ನಿವೃತ್ತರಾಗಲಿಲ್ಲ. 1962ರಲ್ಲಿ ಚೀನಾವು ಭಾರತದ ಮೇಲೆ ದಾಳಿ ಮಾಡಿತು. 62 ವರ್ಷ ಪ್ರಾಯದ ಕಾರ್ಯಪ್ಪನವರು 26 ವರ್ಷದ ತರುಣನಂತೆ ಭಾರತ ಚೀನಾ ಗಡಿಯಲ್ಲಿ ಬಿರುಗಾಳಿಯಂತೆ ಸುತ್ತಿ ದೇಶದ ರಕ್ಷಣೆಯಲ್ಲಿ ತೊಡಗಿದ್ದ ಸೈನಿಕರಿಗೆ ಧೈರ್ಯ, ಉತ್ಸಾಹ ತುಂಬಿದರು. ನಿವೃತ್ತರಾದ ಮೇಲೆ ಸುಮ್ಮನೆ ಕುಳಿತುಕೊಂಡು ಜೀವನವನ್ನು ವ್ಯಯ ಮಾಡುವ ಜಾಯಮಾನ ಇವರದಾಗಿರಲಿಲ್ಲ. ಇವರನ್ನು ಭಾರತ ಸರ್ಕಾರವು ಆಸ್ಟ್ರೇಲಿಯಾದ ಹೈಕಮಿಷನರ್ ಆಗಿ ನೇಮಿಸಿತು. ಅವರು ಆ ದೇಶದಲ್ಲಿ ಅತ್ಯಂತ ಜನಪ್ರಿಯರಾದರು. ಆದರೆ ಇವರ ಸಹಜ ಗುಣವಾಗಿದ್ದ ಬಿಚ್ಚು ಮಾತು ಅಧಿಕಾರದಲ್ಲಿದ್ದ ಸರ್ಕಾರದವರಿಗೆ ನುಂಗಲಾರದ ತುತ್ತಾಯಿತು. ಸೈನ್ಯದ ಅತ್ಯುನ್ನತ ಸ್ಥಾನದಿಂದ ನಿವೃತ್ತರಾದವರು ವ್ಯಕ್ತಿಯಾಗಿ ಕೇವಲ ಗೌಣವಾಗಿರಲು ಮಾತ್ರ ಸಾಧ್ಯ. ಕಾರ್ಯಪ್ಪನವರು ಈ ಸಾಮಾನ್ಯ ನಿಯಮಕ್ಕೆ ಒಳಪಟ್ಟವರಲ್ಲ. 15/1/1986ರಂದು ಅವರಿಗೆ ಫೀಲ್ಡ್ ಮಾರ್ಷಲ್ ಆಫ್ ದಿ ಇಂಡಿಯನ್ ಆರ್ಮೀಸ್ ಎನ್ನುವ ಅತ್ಯಂತ ಗೌರವಾಸ್ಪದವಾದ ಪದವಿ ನೀಡಲ್ಪಟ್ಟಿತು. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವರು ಹೋಲಿಕೆ ಇಲ್ಲದ ಭವ್ಯ ವ್ಯಕ್ತಿ. 15/5/1993ರಂದು ತನ್ನ 94ನೇ ವಯಸ್ಸಿನಲ್ಲಿ ಬೆಂಗಳೂರಿನಲ್ಲಿ ಕಣ್ಮರೆಯಾದರು. ಅವರ ದೇಹ ಕಣ್ಮರೆಯಾಯಿತು, ಆದರೆ ಅವರ ಗುಣಗಳ ಹಿರಿತನ ಕಣ್ಮರೆಯಾಗಲಿಲ್ಲ. ಕೊಡಗಿನ ಸ್ಮರಣೆಯಲ್ಲಿ ಅವಿನಾಶಿಯಾಗಿ ನಿಂತಿತು. ಅವರ ಪಾರ್ಥಿವ ದೇಹವನ್ನು ಮಡಿಕೇರಿಯ ಅವರ ತೋಟದಲ್ಲಿ ಸಂಸ್ಕಾರ ಮಾಡಲಾಯಿತು. ಕೊಡಗಿನ ಹಲವು ಶತಮಾನಗಳ ಇತಿಹಾಸದಲ್ಲಿ
ವಿಶ್ವದಾದ್ಯಂತ ಕೊಡಗಿನ ಹೆಸರನ್ನು ಪಸರಿಸಿದ ಕೀರ್ತಿಗೆ ಸಿಕ್ಕುವ ಈವರೆಗಿನ ಉದಾಹರಣೆ ಕಾರ್ಯಪ್ಪನವರೊಬ್ಬರೇ. ಅವರ ಹೆಸರು ಕಾವೇರಿಯೊಂದಿಗೆ ಕೊಡಗಿನೊಂದಿಗೆ ಮಿಳಿತಗೊಂಡ ಸ್ಮರಣೆ ಬಹುಶಃ ಚಿರಂತನವಾದುದು. ಈ ದೇಶದ ಸರ್ಕಾರ ಕಾರ್ಯಪ್ಪನವರನ್ನು ಗೌರವಿಸಿದೆ, ಅವರ ದಕ್ಷತೆಯನ್ನು ಮೆಚ್ಚಿಕೊಂಡಿದೆ. ಇದು ದಾಕ್ಷಿಣ್ಯದ ಮೆಚ್ಚುಗೆಯಲ್ಲ, ಪ್ರಾಮಾಣಿಕವಾದ ಅನಿವಾರ್ಯವಾದ ಮೆಚ್ಚುಗೆ. ಆ ಸರಕಾರದ ಕುರಿತು ಕಾರ್ಯಪ್ಪನವರಾದರೂ ದಾಕ್ಷಿಣ್ಯಕ್ಕೆ ಒಳಗಾದವರಲ್ಲ, ಪ್ರಾಮಾಣಿಕವಾದ ಅನಿವಾರ್ಯವಾದ ಅಭಿಪ್ರಾಯವನ್ನೇ ವ್ಯಕ್ತಪಡಿಸಿದ್ದಾರೆ. ನಮ್ಮ ದೇಶಕ್ಕೆ ಒಳ್ಳೆಯ ಮುಖಂಡರು ಬೇಕು, ಎಲ್ಲ ಕ್ಷೇತ್ರದಲ್ಲಿಯೂ ಬೇಕು. ಪ್ರಾಮಾಣಿಕತೆ, ಶ್ರದ್ಧೆ, ಶಿಸ್ತು, ನೀತಿವಂತರಾದ ನಾಯಕರು ಬೇಕು. ವ್ಯಾಪಾರ, ಬೇಸಾಯ, ವಿದ್ಯಾಭ್ಯಾಸ ಎಲ್ಲ ಕ್ಷೇತ್ರದಲ್ಲಿಯೂ ಮುಖಂಡರು ಬೇಕು. ನಾವು ನಮ್ಮತನ ಉಳಿಸಿಕೊಳ್ಳಬೇಕು. ನಮ್ಮ ನಡೆ, ನುಡಿ, ಜೀವನ ಕ್ರಮ ನಮ್ಮದಾಗಿರಬೇಕು. ಬೇರೆ ದೇಶದವರಿಂದ ನಾವು ಕಲಿಯಬೇಕಾಗಿಲ್ಲ. ಅಂತಹ ಬಡತನ ನಮ್ಮಲ್ಲಿಲ್ಲ. ನಮ್ಮ ದೇಶ ಯಾವ ದೇಶಕ್ಕೂ ಕಡಿಮೆ ಇಲ್ಲ. ಇಂತಹ ಪುಣ್ಯಭೂಮಿಯಲ್ಲಿ ಹುಟ್ಟುವುದೇ ಪುಣ್ಯ. ಇಂತಹ ನಾಡಿನಲ್ಲಿ ದೇವರೇ ಲಂಚ ಯಾಕೆ, ಕಳ್ಳಸಂತೆ ವ್ಯಾಪಾರ ಯಾಕೆ, ಭ್ರಷ್ಟಾಚಾರ, ಮೋಸ, ವಂಚನೆ, ಈ ಘಾತುಕ ಬುದ್ಧಿ ಏಕೆ? ಹೀಗೆಂದ ಕಾರ್ಯಪ್ಪನವರು ದೇಶದಲ್ಲಿ ನಡೆಯುವ ಅನೇಕ ಅನಿಷ್ಟ ವಿಷಯಗಳನ್ನು ಗುರುತು ಮಾಡಿ ಹೀಗೆ ಹೇಳುತ್ತಾರೆ. ವಿದೇಶಗಳಿಗೆ ನಿಯೋಗ ಹೋಗುವ ನಮ್ಮ ತಂಡಗಳ ಸಂಖ್ಯೆಯನ್ನು ಕಡಿತಗೊಳಿಸಿ ಹಣ ಉಳಿಸಬೇಕು. ಹವಾ ನಿಯಂತ್ರಣ ಮೊದಲಾದ ಶ್ರೀಮಂತ ಸೌಲಭ್ಯಗಳಿರುವ ಸರಕಾರಿ ಕಚೇರಿ, ವಸತಿ ಗೃಹ ಮೊದಲಾದವುಗಳ ನಿರ್ಮಾಣವನ್ನು ನಿಲ್ಲಿಸಬೇಕು. ಮಂತ್ರಿಗಳು, ಡೆಪ್ಯೂಟಿ ಮಂತ್ರಿಗಳು, ಅಧಿಕಾರಿಗಳು, ಅವರ ಸಿಬ್ಬಂದಿಗಳು ಮೊದಲಾದವರ ಸಂಖ್ಯೆಯನ್ನು ಕಡಿಮೆಗೊಳಿಸಬೇಕು. ನಿಶ್ಚಿತವಾದ ವಿದ್ಯಾಭ್ಯಾಸ ಧೋರಣೆಯನ್ನು ರೂಪಿಸಬೇಕು. ಉಪಾಧ್ಯಾಯ ವೃತ್ತಿಗೆ ಮಾತ್ರ ನೇಮಿಸಿ ಅವರಿಗೆ ಚೆನ್ನಾಗಿ ಸಂಬಳ ಕೊಡಬೇಕು. ಮುಷ್ಕರಗಳಿಂದ ರಾಷ್ಟ್ರದ ಅಭಿವೃದ್ಧಿ ಕುಂಠಿತಗೊಳ್ಳುತ್ತದೆ. ಅದನ್ನು ಮಾಡಬಾರದು. ಮಾತುಕತೆಗಳನ್ನಾಡಿಯೇ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಬೇಕು. ಇನ್ನು ಶಿಸ್ತಿನ ಕುರಿತು, ಸೈನಿಕರು ಶಿಸ್ತಿಗೆ ಹೆಸರಾದವರು. ಶಿಸ್ತು ಎಂದರೆ ಒಂದು ವಿಷಯ ಹೀಗೆಯೇ ಇರಬೇಕು, ಹೀಗೆಯೇ ನಡೆಯಬೇಕು ಎನ್ನುವ ನಿಯಮ. ಸಿಪಾಯಿಗಳು ಈ ನಿಯಮಕ್ಕೆ ಅನುಗುಣವಾಗಿ ತಮ್ಮ ದೇಹದ ಅಂಗಗಳು ಚಲಿಸುವಂತೆ ಮಾಡುವುದನ್ನು ನಾವು ನೋಡುತ್ತೇವೆ. ಆದರೆ ಕಾರ್ಯಪ್ಪನವರ ಶಿಸ್ತು ದೇಹವನ್ನು ಮಾತ್ರ ನಿಯಂತ್ರಿಸಿದುದಲ್ಲ, ಅವರ ಪೂರ್ಣ ಮನಸ್ಸು ಶಿಸ್ತಿಗೆ ಸಂಪೂರ್ಣವಾಗಿ ಬದ್ಧವಾಗಿತ್ತು. ಇದು ಸೈನ್ಯದ ತರಬೇತಿಯ ಗುಣವಲ್ಲ, ಯೋಗದ ಪಾರಮಾರ್ಥಿಕ ಗುಣ. ಒಮ್ಮೆ ಹೀಗಾಯಿತು. ಊಟಕ್ಕೆ ಮೊದಲು ಬಚ್ಚಲಿಗೆ ತೆರಳಿದ ಅವರು ಹಿಂತಿರುಗಲು ಬಹಳ ಸಮಯ ಹಿಡಿಯಿತು. ಬಚ್ಚಲು ಮನೆಯ ಬಾಗಿಲು ತಟ್ಟಿದ ಅವರು ಮನೆಯವರನ್ನು ಕರೆದು ಕೂಡಲೇ ಒಂದು ಸೂಜಿ ಮತ್ತು ದಾರ ಕೊಡಲು ಸೂಚಿಸಿದರು. ಅವರ ಕೋಟಿನ ಗುಂಡಿಯೊಂದು ಕಳಚಿ ಹೋಗಿದ್ದು, ಅದನ್ನು ಹೊಲಿಯದೆ ಬಚ್ಚಲಿನಿಂದ ಹೊರಬರುವುದಿಲ್ಲ ಎನ್ನುವುದು ಅವರ ಹಠ. ಊಟಕ್ಕೆ ಮನೆಯವರು ಮಾತ್ರ ಇದ್ದರೂ ಕೋಟಿಗೆ ಗುಂಡಿ ಹೊಲಿದಾದ ಮೇಲೆ ಮಾತ್ರವೇ ತಮ್ಮ ಶಿಸ್ತನ್ನು ಪಾಲಿಸಿಕೊಂಡು ತೃಪ್ತಿಯಿಂದ ಬಚ್ಚಲಿನ ಹೊರಗೆ ಬಂದರು. ಕೊಡಗಿನವರಾದ ನಾವು ಕಾರ್ಯಪ್ಪನವರನ್ನು ಹೊಗಳುವುದು ಸಹಜ. ಆದರೆ ಕೊಡಗಿನವರಲ್ಲದವರು ಅವರ ಕುರಿತು ಪ್ರಾಮಾಣಿಕವಾಗಿ ಏನಾದರೂ ಒಳ್ಳೆಯ ಮಾತನಾಡಿದಿದೆಯೇ ನೋಡೋಣ. ಭಾರತದ ಕಮಾಂಡರ್ ಇನ್ ಚೀಫ್ ಆಗಿದ್ದ ಕಾರ್ಯಪ್ಪನವರಿಗೆ ವಿದೇಶಗಳಲ್ಲಿಯೂ ಒಳ್ಳೆಯ ಗೌರವ ಇತ್ತು. ಫ್ರಾನ್ಸ್, ನೇಪಾಳ, ಇಂಗ್ಲೆಂಡ್, ಆಸ್ಟ್ರೇಲಿಯಾ ಹಾಗೂ ಇತರ ದೇಶಗಳಲ್ಲಿ ಕೂಡ ಅವರನ್ನು ಸನ್ಮಾನಿಸಿ ಅಲ್ಲಿನ ಕೆಲವು ರಸ್ತೆಗಳಿಗೆ ಕಾರ್ಯಪ್ಪ ಹೆಸರನ್ನು ಇಡಲಾಗಿದೆ. ಆಸ್ಟ್ರೇಲಿಯಾದ ರೋಹನ್ ರಿನೆಟ್ ಎಂಬ ಖ್ಯಾತನಾಮದವರು ಹೀಗೆ ಬರೆದಿದ್ದಾರೆ: 1950ರ ಸುಮಾರಿನಲ್ಲಿ ಇಷ್ಟೊಂದು ಮಂದಿ ಆಸ್ಟ್ರೇಲಿಯಾದ ಪ್ರಜೆಗಳ ಮೇಲೆ ಇಷ್ಟು ದೊಡ್ಡ ಪ್ರಭಾವವನ್ನು ಇಷ್ಟು ಅಲ್ಪ ಸಮಯದಲ್ಲಿ ಜನರಲ್ ಕಾರ್ಯಪ್ಪನವರು ಮಾಡಿರುವಂತೆ ಇತರರು 5 ಭೂಖಂಡಗಳಿಂದ ಈವರೆಗೆ ಬಂದಿದ್ದ ನೂರಾರು ರಾಯಭಾರಿಗಳಲ್ಲಿ ಯಾರೊಬ್ಬರೂ ಮಾಡಿಲ್ಲ ಎನ್ನುವುದನ್ನು ಕಣ್ಣು ಮುಚ್ಚಿ ಹೇಳಬಹುದು ಎಂದು. ಕಾರ್ಯಪ್ಪನವರು ಕೊಡಗಿನವರು, ಏಕೆಂದರೆ ಅವರು ಕೊಡಗಿನಲ್ಲಿ ಹುಟ್ಟಿದವರಾದುದರಿಂದ. ಜೀವನದ ಪ್ರಮುಖ ವಯಸ್ಸಿನ ಅವಧಿಯನ್ನೆಲ್ಲ ಅವರು ಕಳೆದುದು ಕೊಡಗಿನಲ್ಲ, ಭಾರತದಲ್ಲಿಯೇ ಬೆಳೆದರು. ಆ ಭಾರತಕ್ಕಾಗಿಯೇ ಜೀವ ಸವೆಸಿದರು. ಜೀವವನ್ನು ಈ ದೇಶಕ್ಕಾಗಿ ಅರ್ಪಿಸಲೂ ಸಿದ್ಧರಾಗಿದ್ದರು. ತನ್ನ ಮಾತೃಭೂಮಿಗಾಗಿ ಹೋರಾಡುತ್ತಾ ರಣರಂಗದಲ್ಲಿ ಸಾಯುವುದಕ್ಕಿಂತ ಒಬ್ಬಾತ ಉದಾತ್ತವಾಗಿ ಬೇರೆಲ್ಲಿ ಸಾಯಲು ಬಯಸಬಲ್ಲ ಎಂಬ ಹೆಮ್ಮೆಯ ಮಾತು ಅವರ ಹೃದಯದಿಂದ ಹೊರಬಂತು. ದೇಶಪ್ರೇಮಕ್ಕೆ ಇನ್ನೊಂದು ಹೆಸರು ಕಾರ್ಯಪ್ಪ ಎಂದು. ಅದು ಹೀಗೆ: 1959ರ ಸುಮಾರಿಗೆ ಚೀನಾದ ಮನೋಭಾವದ ಕುರಿತು ಅವರು ಭಾರತ ಸರ್ಕಾರವನ್ನು ಎಚ್ಚರಿಸಿದರು. ಚೀನಾವು ಲಡಖ್ ಮತ್ತು ಈಶಾನ್ಯ ಭಾಗಗಳಲ್ಲಿ ಭಾರತದ ಭೂಭಾಗಗಳನ್ನು ಕಬಳಿಸುತ್ತಾ ಬರುತ್ತಿದೆ ಎಂದೂ ಅದನ್ನು ಹಿಂದಕ್ಕೆ ತಳ್ಳಬೇಕೆಂದೂ ಒತ್ತಾಯಿಸಿದ್ದರು. ಪಂಚಶೀಲ, ಅಹಿಂಸೆ ಮೊದಲಾದ ಮಾತುಗಳನ್ನು ಬದಿಗಿಟ್ಟು ಈ ಕುರಿತು ಚೀನಾಕ್ಕೆ ಕೇವಲ ಪ್ರತಿಭಟನಾ ಪತ್ರಗಳನ್ನು ಬರೆಯುವುದರ ಬದಲು ನೇರವಾಗಿ ಸೈನಿಕ ಕಾರ್ಯಾಚರಣೆ ಮಾಡಬೇಕು ಎಂದೂ ಸ್ಪಷ್ಟವಾಗಿ ತಿಳಿಸಿದ್ದರು. ನೆಹರು ಅವರು ಕಾರ್ಯಪ್ಪನವರ ಈ ಸಲಹೆಗಳನ್ನು ಒಂದು ವಿಧದಲ್ಲಿ ಅಪಹಾಸ್ಯ ಮಾಡಿದ್ದರು. ಆದರೆ ಅನಂತರದ 3 ವರ್ಷಗಳಲ್ಲಿ ಚೀನಾವು
ಭಾರತದ ಮೇಲೆ ನುಗ್ಗಿ ಬಂದ ತೀವ್ರ ಅಪಾಯವನ್ನು ನೆಹರು ಅವರು ಎದುರಿಸಬೇಕಾಯಿತು. ದಿವಂಗತ ಕಾರ್ಯಪ್ಪನವರ ರೋಷನಾರ ಬಂಗಲೆಗೆ ನಾನು ಹಲವು ಬಾರಿ ಹೋದದ್ದಿದೆ. ನಮ್ಮಿಬ್ಬರ ವಯಸ್ಸಿನ ಅಂತರದ ಸಹಜ ಬಿಗುಮಾನ ಬಿಟ್ಟರೆ ನಮ್ಮ ಸಲಿಗೆಯ ಸಂಬಂಧ ಸ್ವಲ್ಪವೂ ಕೃತಕವಲ್ಲದುದಾಗಿರುತ್ತಿತ್ತು. ಒಂದು ಪ್ರಸಂಗ ನೆನಪಿದೆ, ಇನ್ನಾದರೂ ಅದನ್ನು ಮರೆಯುವಂತಿಲ್ಲ. ಒಂದು ಟೇಪ್ ಕೇಳೋಣ ಎಂದು ಸೂಚಿಸಿದರು. ಅದು ಬಂಗಾಳಿ ಹಾಡು. ಅದನ್ನು ಇಂಗ್ಲಿಷಿಗೆ ತರ್ಜಮೆ ಮಾಡಿಸಿ ಅದನ್ನು ಹಾಳೆಗಳಲ್ಲಿ ಮುದ್ರಿಸಿದ್ದು ಒಂದು ಹಾಳೆ ನಮ್ಮ ಕೈಗೆ ಕೊಡುತ್ತಿದ್ದರು. ಹಾಡು ಮೃದುವಾಗಿದೆ, ಮಧುರವಾಗಿದೆ. ಅದರ ಕನ್ನಡ ಅರ್ಥ ಹೀಗಿದೆ. ಅದರ ಕೆಲವು ಸಾಲುಗಳು ಹೀಗಿವೆ: ಅನ್ನ ಪುಷ್ಪ ಸಿರಿ ತುಂಬಿದ ನಮ್ಮ ಈ ಜಗತ್ತಿನಲ್ಲಿ ಇತರ ಎಲ್ಲ ಭೂಮಿಗಿಂತ ಹೆಚ್ಚು ಉತ್ಕೃಷ್ಟವೆನಿಸಿ ಬಲು ಸುಂದರ ಕನಸುಗಳಲ್ಲಿ ಬಲು ಹಿಂದಿನ ನೆನಕೆಗಳಲ್ಲಿ ರಚನೆಗೊಂಡ ಭೂಮಿಯೊಂದಿದೆ. ಯಾರಾದರೂ ಇನ್ನೆಲ್ಲಿಯೂ ಕಾಣಲಾರರಿಂಥವಳ, ಎಲ್ಲ ಭೂಮಿಗಳಿಗೂ ತಾನು ರಾಣಿಯಂತೆ ಶೋಭಿಸುವಳ. ಅವಳೇ ನನ್ನ ಜನ್ಮದಾತೆ ಮಾತೃಭೂಮಿ ಭಾರತಿ. ಓ ತಾಯೇ ಭಾರತೀಯೇ, ಅಪ್ಪಿಕೊಳ್ಳುವೆ ನಿನ್ನ ಪಾದಯುಗಳ ನೆನ್ನ ಎದೆಯೊಳಿರಿಸಿ. ನಾನು ಜನಿಸಿದಿಲ್ಲಿ ನೆಲದೆ ಕಟ್ಟ ಕೊನೆಯ ಉಸಿರ ನೆಳೆವೆ. ಯಾರಾದರೂ ಇನ್ನೆಲ್ಲಿಯೂ ಕಾಣಲಾರರಿಂಥವಳ, ಎಲ್ಲ ಭೂಮಿಗಳಿಗೂ ತಾನು ರಾಣಿಯಂತೆ ಶೋಭಿಸುವಳ. ಅವಳೇ ನನ್ನ ಜನ್ಮದಾತೆ ಮಾತೃಭೂಮಿ ಭಾರತಿ. ಏಕಾಗ್ರಚಿತ್ತನಾಗಿ ಈ ಹಾಡು ಕೇಳುವ ಯಾರಿಗೇ ಆದರೂ ಹಾಡು ಮುಗಿಯುವ ವೇಳೆಗೆ ಆಂತರ್ಯದ ದೇಶಭಕ್ತಿ ಕಲಕಿದಂತಾಗಿ ನಮ್ಮ ಸ್ವಂತಿಕೆಯ ನೆನಪು ಕೂಡ ಬಾರದೆ ಈ ತನಕ ಟೇಪನ್ನೇ ನೋಡುತ್ತಿದ್ದ ಕಣ್ಣುಗಳು ಭಕ್ತಿಯಿಂದ ಭಾರವಾಗಿ ಕಾರ್ಯಪ್ಪನವರ ಕಣ್ಣುಗಳತ್ತ ತೇಲಿ ಹೋಗುತ್ತವೆ. ಜೀವನದಲ್ಲಿ ಅಪೂರ್ವವಾಗಿ ಕಾಣಿಸುವ ಆ ದೃಶ್ಯ. ಕಾರ್ಯಪ್ಪನವರ ಎರಡು ಕಣ್ಣುಗಳ ಅಂಚಿನಲ್ಲಿ ನೀರು ಉದ್ಭವಿಸಿತ್ತು.